ನಮಸ್ತೆ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಮಲ್ಲಿಗೆ ಇಡ್ಲಿ ಮತ್ತು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸಾಂಬಾರು ಮಾಡಲಿಕ್ಕೆ ಮೊದಲಿಗೆ ಮಸಾಲ ಹುರ್ಕೊಳ್ತಾ ಇದ್ದೀನಿ. ಮೊದಲಿಗೆ ಮಸಾಲಕ್ಕೆ ಅಂತ ಹೇಳ್ಬಿಟ್ಟು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಜೀರಿಗೆ ಹಾಕಿ, ಮೆಂತ್ಯಕಾಳನ್ನು ಹಾಕಿ ಫ್ರೈ ಮಾಡಿ, 2 ಹೆಚ್ಚಿದ ಈರುಳ್ಳಿ, ಆಮೇಲೆ 1 ಟೊಮೆಟೊ, ಹೆಚ್ಚಿದ ಟೊಮೆಟೊನ ಹಾಕಿ ಫ್ರೈ ಮಾಡಿ, ಅದಕ್ಕೆ ನಂತರ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನಷ್ಟು ಉಪ್ಪು ಹಾಕಬೇಕು. ಅಚ್ಚ ಖಾರದ ಪುಡಿನ ಹಾಕಿ ಒಂದು 5 ನಿಮಿಷ ಬೇಯಲಿಕ್ಕೆ ಅಂತ ಬಿಡಬೇಕು. ಬೆಂದಾದಮೇಲೆ ಅದು ಆರಿದ ತಕ್ಷಣ ಮಿಕ್ಸಿ ಜಾರ್ಗೆ ಹಾಕಿ ಅಂದರೆ ಮಸಾಲ ರೆಡಿ ಆಗುತ್ತೆ. ಹಾಗೆ ಒಂದು ಕಡೆ ಇಡ್ಲಿನೂ ಮಾಡೋಕೆ ಇಟ್ಕೊಂಡಿದ್ದೆ. ಇದು ಮಿಕ್ಸಿ ಹಾಕಿದ ಮೇಲೆ ಒಗ್ಗರಣೆ ಹಾಕೋಣ ಅಂತ ಹೇಳ್ಬಿಟ್ಟು 2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಮತ್ತು ಒಣಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡಿಕೊಂಡು, ಮತ್ತು ಬೆಳ್ಳುಳ್ಳಿನೂ ಕೂಡ ಹಾಕಬೇಕು. ಆನಂತರ ಒಂದು ಅರ್ಧ ಕಟ್ ಮಾಡಿದಂಥ ಈರುಳ್ಳಿನ ಹಾಕಿ ರುಬ್ಬಿರುವಂಥ ಮಸಾಲನ ಹಾಕಿ ಒಂದು 5 ನಿಮಿಷ ಕುದಿಲಿಕ್ಕೆ ಅಂತ ಬಿಟ್ಟ ಮೇಲೆ ತೊಗರಿಬೇಳೆ, ಕುದಿಸಿಟ್ಟಿರುವಂಥ ತೊಗರಿಬೇಳೆನ ಹಾಕಿದರೆ ಸಾಂಬಾರು ರೆಡಿ ಆಗುತ್ತೆ. ಇವತ್ತಿನ ದಿನ ಹೇಗಿತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.